ಇಬ್ರು ನಿಮಗೆ ಇವತ್ತು ಸ್ಟ್ರೆಸ್ ಬಸ್ಟಿಂಗ್ ಗ್ರೀನ್ ಜ್ಯೂಸನ್ನು ಹೇಳ್ಕೊಡ್ತೀವಿ. ಯಾವುದೆಲ್ಲ ಗ್ರೀನ್ ತೊಗೋಬೋದು, ನಾವು ಯಾವ್ದು ಗ್ರೀನ್ ತೊಗೊಂಡಿವಿ ಅಂದರೆ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ತುಳಸಿ, ಮತ್ತು ಕಾಳುಮೆಣಸಿನ ಸೊಪ್ಪು, ಮತ್ತು ಸಬಸಿ ಸೊಪ್ಪು, ಹೋಮ್ ಗ್ರೋನ್ ಸಾಸಿವೆ ಎಲೆ, ಅದಕ್ಕೆ ಆಮೇಲೆ ಕುಕುಂಬರ್. ಸ್ಪೈಸಸ್ ಏನೇನು ತಗೊಂಡಿದ್ದೀವಿ? ಜೀರಿಗೆ, ಒಂಕಾಳು, ಸೋಂಪು, ಮತ್ತೆ ಶುಂಠಿ, ಕಾಳುಮೆಣಸು. ಇದನ್ನೆಲ್ಲ ನಾವೇನು ಮಾಡ್ತೀವಿ? ಮಿಕ್ಸಿ ಜಾರಲ್ಲಿ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಒಂದೊಂದಾಗೆ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ನಾವು ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೋಬೇಕು. ನಾನು ಕಡ್ಡಿ ಎಲ್ಲ ತೆಕ್ಕೊಂಡಿಲ್ಲ, ಯಾಕಂದರೆ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಆ ಕಡ್ಡಿ ಎಲ್ಲ ಹೆಂಗೂ ಸೋಸ್ತೀವಿ ಅಂತ ಯಾವುದು ತೆಗ್ದಿಲ್ಲ. ನಾವು ಮಿಕ್ಸಿ ಜಾರಲ್ಲಿ ಎಲ್ಲ ಬ್ಲೆಂಡ್ ಮಾಡ್ಕೋಣ. ಬ್ಲೆಂಡ್ ಮಾಡಿದ್ಮೇಲೆ ಫಿಲ್ಟರ್ ಮಾಡ್ಕೊಂಡಿದ್ದೀವಿ. ಈ ರೆಮಿನೆಂಟ್ ಏನಿದೆ ಅದನ್ನು ನಾವು ದೋಸೆ ಹಿಟ್ಟಿಗೆ ಹಾಕ್ಕೊಳ್ಬೋದು, ಅಥವಾ ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ಗ್ರೀನ್ ಚಪಾತಿ ಮಾಡ್ಬೋದು, ಅಥವಾ ಅಕ್ಕಿ ರೊಟ್ಟಿಗಳಿಗೆಲ್ಲ ಹಾಕ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಬೋದು. ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ತುಂಬ ಒಳ್ಳೆ ಕಿಡ್ನಿ ಕ್ಲೆನ್ಸರ್. ರೇಡಿಯೇಷನಿಂದ ಆಗೋವಂಥ ಎಫೆಕ್ಟ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಬಾಡಿ ಒಳಗಡೆ ಏನೇನು ಟಾಕ್ಸಿನ್ಸ್ ಇದೆ ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಶಾರ್ಟ್ಸಲ್ಲಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದ ತನಕ ದಿನ ಒಂದೊಂದರಂತೆ ಕುಡಿಬೋದು. ಹೇರ್ ಫಾಲಿಗೆ, ಆಮೇಲೆ ರಕ್ತ ಕಡಿಮೆ ಇರೋರಿಗೆ, BP ಇರೋರಿಗೆ ಇದು ತುಂಬ ಒಳ್ಳೆ ಮೆಡಿಸಿನ್. ಆಮೇಲೆ ನಿದ್ದೆ ಬರೋದಿಲ್ಲ, ತುಂಬ ಸ್ಟ್ರೆಸ್ಫುಲ್ ಲೈಫ್ ಇದೆ, ಸ್ಟ್ರೆಸ್ಸಿಂದ ತುಂಬ ತೊಂದರೆಗಳಾಗ್ತಿದೆ ಅಂದವರು ಇದನ್ನು ಕುಡಿಬೋದು. ಇದು ವೆರಿ ಗುಡ್, ರಿಚ್ ಇನ್ ಬಿ ಕಾಂಪ್ಲೆಕ್ಸ್, ಥೈಮಿನ್, ನಯಾಸಿನಲ್ಲಿ ತುಂಬ ಹೆಚ್ಚಿದೆ. ಆಮೇಲೆ ಇದಕ್ಕೆ ನಾವು ಕುಡಿಯುವಾಗ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ವಿಟಮಿನ್ C, ಆಮೇಲೆ ಪಿಂಚ್ ಆಫ್ ಸಾಲ್ಟ್ ಕೂಡ ಹಾಕ್ಕೊಳ್ತಿದ್ದೀವಿ. ಆಮೇಲೆ ಜೀರಿಗೆ, ಕಾಳುಮೆಣಸು ಎಲ್ಲ ಹಾಕಿರೋದ್ರಿಂದ ಇದು ಜೀರ್ಣ ತುಂಬ ಚೆನ್ನಾಗಾಗತ್ತೆ. ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ, ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ, ಬೋನ್ ಹೆಲ್ತಿಗೆ ಹೆಲ್ಪ್ ಆಗುತ್ತೆ. ಪೂರ್ತಿ ಕಿಡ್ನಿಯನ್ನು ಚೆನ್ನಾಗಿ ಕ್ಲೆನ್ಸ್ ಮಾಡೋದ್ರಿಂದ ಇದು ವೆರಿ ಗುಡ್ ಸ್ಟ್ರೆಸ್ ಬಸ್ಟರ್. ಅಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಸ್ಟ್ರೆಸ್ಸನ್ನೆಲ್ಲ ಇದು ಕಡಿಮೆ ಮಾಡುತ್ತೆ. ಇದನ್ನು ಮಾಡಿಕೊಂಡು ಕುಡಿಬೋದು.